ಸರ್ದಾರ್ ಸತ್ಯ ಸರ್ ಅವರು, ನೀವೇ ಹೇಳಿ, ನೆಕ್ಸ್ಟ್ ಅವ್ರು ಹೇಳಿ. ಅವ್ರಿಗೆ ಅದು ಐ ಥಿಂಕ್ ಜಗಪತಿ ಸರ್ ಜೊತೆ ಮಾಡಿರೋ ಪೊಲೀಸ್ ನನಗೆ ಅವ್ರ ಜೊತೆ ನನಗೆ ಅಷ್ಟು ಅವಕಾಶ ಸಿಕ್ಕಿಲ್ಲ ಆ್ಯಕ್ಚುಲಿ ಆ್ಯಕ್ಟ್ ಮಾಡೋಕ್ಕೆ. ಬಟ್ ನಾನು ಆ್ಯಕ್ಚುಲಿ ಬರೀ ಎಡಿಟ್ ನೋಡಿರೋದು. ಎಡಿಟಲ್ಲಿ ನೋಡಿರುವಾಗ ಆಫ್ಕೋರ್ಸ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ, ಗ್ರೇಟ್, ಹೀಸ್ ಡನ್ ಅ ಗ್ರೇಟ್ ಜಾಬ್. ಅಂದರೆ ಅವ್ರ ನಿರ್ಮಾಪಕರು, ಅವ್ರ ವೈಫು ಕೂಡ ಸೀರಿಯಲ್ಸ್ ಇದೆಲ್ಲ ನಿರ್ಮಾಪಕ ಮಾಡ್ತಾರೆ. ತುಂಬ ಲಾಂಗ್ ಜರ್ನಿ ಇದೆ ಅವ್ರಿಗೆ ಇಂಡಸ್ಟ್ರಿ. ಹಾಂ, ಸೊ ನನಗೆ ಅವ್ರದ್ದು ಅಷ್ಟು ನಾನು ಅವ್ರ ಜೊತೆ ಮಾತಾಡೋಕ್ಕೂ ಸಿಕ್ಕಿಲ್ಲ, ಸೊ ಅಷ್ಟು ನಾನು ಹೇಳೋಕ್ಕಾಗಲ್ಲ. ಬಟ್ ಆಫ್ಕೋರ್ಸ್ ಅವ್ರ ಕೆಲಸ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ ಮಾಡಿರ್ತಾರೆ. ಆ್ಯಂಡ್ ಜಗಪ್ಪ ಅವರು, ಜಗಪ್ಪ ಇಲ್ಲ, ಜಗಪ್ಪ ಅವ್ರದ್ದು ಐ ಥಿಂಕ್ ಈ ಒಂದು ಸಿನಿಮಾ ಅಲ್ಲಿ ಅಫ್ಕೋರ್ಸ್ ಅವ್ರ ಕಾಮಿಡಿ ಅನ್ನೋದು ಅವ್ರ ಸ್ಟ್ರಾಂಗ್ ಝೋನು. ಬಟ್ ಈ ಸಿನಿಮಾದಲ್ಲಿ ಬಿಕಾಸ್ ವಿ ವರ್ ಸೋ ರೂಟೆಡ್, ತುಂಬ ರಿಯಲ್ ಆಗಿ ಹೇಳ್ಕೊಂಡು ಹೋಗಬೇಕು ಅಂತ ಇರುವಾಗ ಐ ಥಿಂಕ್ ಸಿಚುವೇಶ್ನಲ್ ಕಾಮಿಡಿ ಇತ್ತು ಅವ್ರದ್ದು. ಸೊ ಅವ್ರಿಗೂ ಒಂದು ಚಾಲೆಂಜ್ ಥರನೇ ಇತ್ತು, ಯಾಕಂದರೆ ಅವ್ರು ಒಂದು ಸೀರಿಯಸ್ PC ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ರು. ಅಂದರೆ ಸೀರಿಯಸ್ ಕ್ಯಾರೆಕ್ಟ್ರು, ಅವ್ರು ಏನು ಮಾಡಿದ್ರು ಸೀರಿಯಸ್ ಆಗಿ, ಯಾರಿಗೋ ಒಳಗಡೆ ಹಾಕ್ತಿದ್ರು ಸೀರಿಯಸ್ ಆಗಿ, ಅಂದರೆ ಒಳಗಡೆ ಹಾಕೋದು ಜೋಕಾಗಿ ಮಾಡೋಕ್ಕಾಗಲ್ವಲ್ಲ, ಸೀರಿಯಸ್ ಆಗೇ ಮಾಡ್ತಿದ್ರು. ಬಟ್ ಅದು ಕಾಮಿಡಿ ಥರ ಸಿಚುವೇಶನ್ ಇತ್ತು. ಸೊ ಅದು ಅವ್ರಿಗೂ ಹೊಸದಾಗಿತ್ತು, ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮಗಂತೂ ಆಫ್ ಸೆಟ್, ಅಂದರೆ ಆನ್ ಸೆಟ್ ಬಟ್ ಆಫ್ ಕ್ಯಾಮ್ರಾ, ನಮಗಂತೂ ಅವರು ಒಂದು ನೈಟ್ಗಳು ಒಂಥರ ಬೇಗ ಕಳೆದಿದ್ದು, ಆ ಟೈಮ್ ಬೇಗ ಮೂವ್ ಆಗಿದ್ದೆ ಬಿಕಾಸ್ ಆಫ್ ಹಿಮ್. ಅವರು ಫುಲ್ ಟೈಮ್ ಕಮಿಡಿಯನ್ ಥರ ಇದ್ದರು ಸೆಟ್ಟಲ್ಲಿ, ನಮಗೆ ನಗಿಸ್ಕೊಂಡು ಆರಾಮಾಗಿ ಕರ್ಕೊಂಡೋದ್ರು. ಎಸ್. ಆ್ಯಂಡ್ ನಿಮ್ಮ ಜೊತೆ ಮಾತಾಡಿದಾಗ ಅನಿಸಿದ್ದು, ರಾಣು ಅವ್ರು ತುಂಬ ಮೂವೀಸ್ಗಳನ್ನ ನೋಡ್ತೀರಾ ಅಂತ. ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ಗಳನ್ನೂ ನೋಡಿರ್ತೀರಾ ನೀವು, ಅದಾದ್ರೆ ತಮಿಳ್, ತೆಲುಗು, ಹಿಂದಿ ಎಲ್ಲವೂ, ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಇಂಗ್ಲೀಷ್, ಮರಾಠಿನೂ ನೋಡ್ತೀನಿ, ಗುಜರಾತಿ ಅಷ್ಟೆಲ್ಲ ನೋಡಿಲ್ಲ ನಾನು. ಈ ಕಡೆ ಎಲ್ಲ ಕೊರಿಯನ್ನು, ಜರ್ಮನ್ನು, ಅಂದರೆ ನಾನು ಎಲ್ಲ ಲ್ಯಾಂಗ್ವೇಜಸ್ಸು ನೋಡ್ತೀನಿ. ಯಾಕಂದರೆ ನಾನು ಕೊರಿಯನ್ ಸೀರೀಸು ನೋಡ್ತೀರಾ? ಸೀರೀಸ್ ಅಲ್ಲ, ಸಿನಿಮಾಗಳು ನೋಡ್ತೀನಿ. ಕೊರಿಯನ್ ಸಿನಿಮಾಗಳು ಏನು ಇಷ್ಟ ಆಗತ್ತೆ ನಮ್ಗೆ ಇದನ್ನು ನೋಡಿದ್ರೆ? ನೀವು ನೋಡಿಲ್ವಾ ಯಾವುದು? ನಾನು ಕೊರಿಯನ್ ಸೀರೀಸ್ ನೋಡ್ತೀನಿ. ಸೀರೀಸು ಡ್ರಾಮಾಸ್ ಅಂತ ಬರುತ್ತಲ್ಲ ಅಲ್ವಾ, ಅದೆಲ್ಲ ನೀವು ಹುಡುಗಿರು ಐ ಥಿಂಕ್ ಆ ಹುಡುಗರಿಗೋಸ್ಕರ ನೋಡ್ತೀರಾ, ಗೊತ್ತು ನನಗೆ. ಹುಡುಗಿರು ಹೇಳಿದ್ದಾರೆ ನೋಡಿ, ನೀವು ನೋಡ್ತೀರಾ ಹಂಗಿದ್ರೆ. ಬಟ್ ಅವ್ರಿಗೆ ಮೀಸೆನೇ ಇರಲ್ಲ, ಗಡ್ಡನೂ ಇರಲ್ಲ, ಬಟ್ ಆದ್ರೂ ಕ್ಯೂಟ್ ಆಗಿರ್ತಾರೆ, ಇಷ್ಟ ಆಗ್ತಾರೆ. ಇದಕ್ಕೋಸ್ಕರ ನೋಡೋದು ನಂಗೆ ಹೇಳಿದಾರೆ ತುಂಬಾ ಜನ ನೋಡಿ ಅಂತ, ಬಟ್ ಹುಡುಗಿರೇ ಹೇಳಿರೋದು ನೋಡೋಕ್ಕೆ. ಏನಕ್ಕೆ ಏನದ ಅದು ಅಂದರೆ ತುಂಬ ಅವರೇ ಹೇಳ್ಬಿಡ್ತಾರೆ ಫಸ್ಟೇ, ತುಂಬ ಸ್ಲೋ ಆಗಿರುತ್ತೆ. ಕರೆಕ್ಟಾ? ತುಂಬ ಸ್ಲೋ ಆಗಿರುತ್ತೆ. ಅಂದರೆ ನಮ್ಮಲ್ಲಿ ಸೀರಿಯಲ್ಗಳು ಹೆಂಗಿರುತ್ತೆ ಆ ರೀತಿ ಇರುತ್ತೆ ಅವ್ರದ್ದು. ತುಂಬ ಸ್ಲೋ ಆಗಿರುತ್ತೆ. ಅಂದರೆ ಹೋಗ್ಬಿಟ್ಟು ಒಂದು ಹಿಂಗೆ ಒಂದು ಬುಕ್ ಕೊಟ್ಟು ಒಂದು ರೋಸ್ ಕೊಡೋದೇ ಸ್ಲೋ ಆಗಿ ಮಾಡ್ತಾರೆ, ಅದ್ರ ರಿಯಾಕ್ಷನ್ ಬೀಳೋದು, ಹಿಂಗೆ ಹಿಡಿಯೋದು ಎಲ್ಲ ಸ್ಲೋ ಆಗೇ ಇರುತ್ತೆ. ಸೊ ಐ ಡೋಂಟ್ ನೋ ಇಫ್ ಯು ಲೈಕ್ ಇಟ್, ನಿಮ್ಗೆ ಇಷ್ಟ ಆಗುತ್ತಾ ಗೊತ್ತಿಲ್ಲ, ಯಾಕಂದ್ರೆ ನಿಮ್ಮ ಸಿನಿಮಾ ಫಾಸ್ಟ್ ಕಟ್ಟಿಂಗ್ಸ್ ಇಷ್ಟ ನಿಮಗೆ. ಬಟ್ ಆದರೂ ನೋಡಿ ಅಂತಾರೆ. ನೀವು ಯಾಕೆ ನೋಡ್ತೀರಾ ಹಂಗಿದ್ರೆ ಅಂತ ಎಲ್ಲರೂ ಹೇಳೋದು ಒಂದೇ, ಹುಡುಗರು ಸಖತ್ತಾಗಿರ್ತಾರೆ ಅಂತ. ಯಾವುದಪ್ಪ ಇದು? ಆಮೇಲೆ ಅದರಲ್ಲಿ ಡ್ರಾಮಾಸಲ್ಲಿ ಏನಂದರೆ ಹುಡುಗರು ಸಖತ್ತಾಗಿರ್ತಾರೆ ಆ್ಯಂಡ್ ಲವ್ ಎಕ್ಸ್ಪ್ರೆಸ್ನ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಕೇರಿಂಗು, ಲವ್ವು ಎಲ್ಲ ಟ್ರೀಟ್ ಮಾಡೋದು ಹುಡುಗಿನ. ಆ್ಯಂಡ್ ಇವ್ರಿಗೆ ಜಾಸ್ತಿ ಚೆನ್ನಾಗಿ ಅಂದರೆ ಗೊತ್ತಿರುತ್ತೆ. ಏನು ಅನ್ಸುತ್ತೆ ಆ ಡ್ರಾಮಾಸ್ ನೋಡಿದಾಗ? ನೀವು ನೋಡ್ತೀರಲ್ಲ ಅದಕ್ಕೆ ಗಾದೆನೂ ಬರುತ್ತೆ ಇವ್ರಿಗೆ. ಸೂಪರು. ನೋಡ್ತೀನಿ, ಜಾಸ್ತಿ ನೋಡೋದು ಒಂದು ಯಾವುದು ಸಜೆಸ್ಟ್ ಮಾಡಿದ್ವಾಗ ನೋಡ್ತೀರಾ? ನೋಡಲ್ಲ. ಬಟ್ ಆ ಥರ ಹುಡುಗರ ಮೇಲೆ ಕ್ರಶ್ ಆಗಿದ್ಯಾ ನಿಮಗೆ? ನೆಕ್ಸ್ಟ್ ಸಿಗೋವಂಥ ಹುಡುಗ ಹಂಗಿರ್ಬೇಕು ಅಂತ? ಅಲ್ಲೇ, ಬಟ್ ಇಲ್ಲಿ ನಮ್ಮ ಕನ್ನಡದ ಹುಡುಗ ಇನ್ನು ಸ್ವಲ್ಪ ಚಿಕ್ಕ ಹುಡುಗಿ ಅಲ್ಲ ಅವರು. ಅಂದರೆ ನಿಮಗೂ ಲವ್ ಅದೇ ಗುಡ್. ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಇದನ್ನೇ ಹೇಳ್ತಿದ್ವಿ. ಇನ್ನೂ ತುಂಬಾ ಇದೆ, ಇವಾಗಲೇ ಯಾಕೆ ಲವ್ ಎಲ್ಲ? ಆಮೇಲೆ ಬೇಗ ಚೇಂಜ್ ಆಗ್ಬಿಟ್ರಾ ಟಕ್ ಅಂತ? ಇಲ್ಲ, ನನ್ನ ಸ್ಟಡೀಸ್ ಎಲ್ಲ ಮುಗ್ದಾದ್ಮೇಲೆ ಚೇಂಜ್ ಆಗಿದ್ದು ನಾನು. ಅಲ್ಲಿ ತನಕ ನಮ್ದು ಅದೇ ಮೈಂಡ್ ಸೆಟ್, ಓದಬೇಕು. ಫಸ್ಟ್ ಇಯರ್ ಡಿಗ್ರಿ ಅಲ್ವಾ, ಇನ್ನೂ ಒಂದು ವರ್ಷ ಇದೆ, ಆಮೇಲೆ ಚೇಂಜ್ ಆಗ್ತದೆ. ಒಂದು ವರ್ಷ ಇದೆ, ಆಮೇಲೆ ಅವ್ರ ಸಿನಿಮಾಗಳೇ ಇರುತ್ತಲ್ಲ, ಚೇಂಜ್ ಆಗೋದಕ್ಕಾಗ ಟೈಮು ಕೊಡೋಕ್ಕಾಗಲ್ಲ ಅಲ್ಲವರು. ಕರೆಕ್ಟ್. ಎಸ್. ಸೊ ಫೈನಲಿ ಜನರಿಗೆ, ಆಡಿಯನ್ಸ್ಗೆ ಏನು ಹೇಳ್ತೀರಾ ಈ ಸಿನಿಮಾ ಬಗ್ಗೆ?
ಆ್ಯಂಡ್ ನೆಕ್ಸ್ಟ್ ಮಂತ್ 5ಗೆ ರಿಲೀಸ್ ಆಗ್ತಿದೆ, ಸೆಪ್ಟೆಂಬರ್ 5ಗೆ. ಆ್ಯಂಡ್ ಹೌ ಇಸ್ ದ ಜೋಶ್? ಎಷ್ಟು ಜೋಶ್ ಇದೆ ಸಿನಿಮಾ ಬೆಳ್ಳಿ ತೆರೆ ಮೇಲೆ ನೋಡೋದಕ್ಕೆ? ಐ ಆಮ್ ಸೂಪರ್ ಎಕ್ಸೈಟೆಡ್. ನಾನು ಇದೊಂದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಷ್ಟು ಇವಾಗಂದ್ರೆ ಓಕೆ ಸ್ವಲ್ಪ ಜನ ನೋಡ್ತಾರೆ, ಬಟ್ ಇವಾಗ ತಮಿಳ್, ತೆಲುಗು, ಕನ್ನಡ ಅಷ್ಟು ಜನ ನೋಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ. ಒಂದು ಭಯ ಅನ್ನೋದಿದೆ. ಅಂಡ್ ಚಿಕ್ಕದಿಂದ ಹೇಳ್ಕೊಂಡ್ ಬಂದ್ಬಿಟ್ರು ಇಷ್ಟ ಆಕ್ಟಿಂಗ್ ಇಷ್ಟ ಅಂತ. ಬಟ್ ಇವಾಗ ಅವ್ರು ಹೇಳ್ಬೇಕು ಹೇಗಿದೆ ನಮ್ಮ ಆಕ್ಟಿಂಗ್ ಅನ್ನೋದು, ಆಡಿಯನ್ಸ್ ಹೇಳ್ತಾರೆ. ಆ ರಿಯಾಕ್ಷನ್, ಅವ್ರದ್ದು ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅನ್ನೋದು ವೇಟ್ ಮಾಡಿ. ಆ್ಯಂಡ್ ಆ ಡಬ್ಬಿಂಗ್ ಮಾಡ್ಬೇಕಾದ್ರೆಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಈಗ ತೆಲುಗು, ತಮಿಳು ಡಬ್ಬಿಂಗ್ ಅಲ್ಲಿ ನಾನು ನೋಡಿಲ್ಲ, ಡಬ್ ಮಾಡೋಕ್ಕಾಗ್ಲಿಲ್ವಾ? ಅದು ಬಿಟ್ರೆ ಮಾನಿಟರ್ ಎಲ್ಲ ಸಿನಿಮಾ ನೋಡಿದ್ದೆ. ಸರ್ 5 ಲ್ಯಾಂಗ್ವೇಜಸಲ್ಲಿ ಎಲ್ಲ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಇಲ್ಲ, ಸೂಪರ್ ಎಕ್ಸೈಟೆಡ್. ಬಿಕಾಸ್ ಇದು ತುಂಬ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಇದು. ಆವಾಗಲೇ ಹೇಳಿದ್ದಂಗೆ ಇದು ಒಂದು ಫ್ಯಾಮಿಲಿ ಥರ ನಾವೆಲ್ಲ ಸೇರ್ ಮಾಡಿರೋ ಸಿನಿಮಾ. ಸೊ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು ಅಂತಲೂ ಬರ್ತಾ ಇದೆ ಆಲ್ರೆಡಿ ಟಾಕ್ಸು. ಸೊ ವೆರಿ ಎಕ್ಸೈಟೆಡ್. ಎಲ್ಲರೂ ನೋಡಬೇಕು ಅಂತ ಒಂದು ರಿಯಾಕ್ಷನ್ ಹೆಂಗೆ ಬರುತ್ತೆ ಅಂತ ಒಂದು ಕುತೂಹಲ ಇದೆ. ಬಟ್ ಎಕ್ಸೈಟೆಡ್. ಜನಕ್ಕೆ ನಾನು ಹೇಳೋದು ಒಂದೇ, ಏಳುಮಲೆ ಬರ್ತಾ ಇದೆ 5ನೇ ಸೆಪ್ಟೆಂಬರ್ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ಈ ಸಿನಿಮಾ ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ರೊಮ್ಯಾಂಟಿಕ್ ಸಿನಿಮಾ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ. ಸೊ ಹೆಂಗೆ ಎಕ್ಸ್ಪೀರಿಯನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಹಾರರ್ ಸಿನಿಮಾ ನೋಡಿದ್ವಾಗ ನೀವು ಫೋನಲ್ಲೂ ನೋಡ್ಬೋದು, ಲ್ಯಾಪ್ಟಾಪಲ್ಲೂ ನೋಡ್ಬೋದು. ಬಟ್ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಾಗ ನೀವು ಏನೂ ಮಾಡೋಕ್ಕಾಗಲ್ಲ, ಕಣ್ಣು ಮುಚ್ಕೊಬೋದು ಅಷ್ಟೇ, ಬಿಟ್ಟರೆ ಆದರೂ ಸೌಂಡ್ ಕೇಳುತ್ತೆ. ಸೊ ಭಯ ಆಗೇ ಆಗುತ್ತೆ. ಸೊ ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಕೊಡೋ ಥರ ಸಿನಿಮಾ ಇದು. ಸೊ ಇದನ್ನು ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಿಗ್ ಸ್ಕ್ರೀನಲ್ಲೇ ನೋಡಿ. 5ನೇ ಸೆಪ್ಟೆಂಬರಿಗೆ ಬರ್ತಾ ಇದೆ. ಸೊ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವಿಭಿನ್ನವಾಗಿ ಏನಾದರೂ ಹೇಳಬೇಕಪ್ಪ ಜನರಿಗೆ? ವಿಭಿನ್ನವಾಗಿ, ಡಿಫ್ರೆಂಟ್ ಆಗಿ, ಫುಲ್ ಒಂಥರ ಖಡಕ್ ಹುಡುಗಿ ಥರ, ಬನ್ರಿ ಮೂವಿ ನೋಡ್ರಿ ಆ ಥರ. ಫುಲ್ ಮಂಡ್ಯ ಸ್ಲ್ಯಾಂಗಲ್ಲಿ. ಚೆನ್ನಾಗಿರುತ್ತೆ. ಫುಲ್ ಜೋಶಲ್ಲಿ ಕರೀರಿ ಜನರನ್ನ. ಹೆಂಗೆ ಕರೀತೀರ ಅಂತ ನೋಡೋಣ. ನಮ್ಮ ಏಳುಮಲೆ ಸಿನಿಮಾದ 2 ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ನಿನ್ನೆ ತಾನೇ ನಮ್ಮ ಆನುಮಲೆ ಜೇನುಮಲೆ ಸಾಂಗ್ ರಿಲೀಸ್ ಆಗಿದೆ. ಅದಕ್ಕೊಂದು ನೆಕ್ಸ್ಟ್ ಲೆವೆಲಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ಹೋಪ್ಫುಲಿ ಇಷ್ಟಪಟ್ಟಿದ್ದೀರಾ. ಈ ಸಿನಿಮಾನ ನೀವು ಯಾಕೆ ನೋಡಬೇಕು ಅಂದರೆ, ಸಿನಿಮಾ ಮುಗಿಸಿ ಹೊರಗಡೆ ಬರ್ತಾ ಒಂದು ಒಳ್ಳೆ ಲವ್ ಅಂತ ಹೇಳ್ತಾರಲ್ಲ, ಅದೇನು 2004 ಯಾವ ಥರ ಇತ್ತು ಲವ್ ಅಂದರೆ, ನಿಜವಾದ ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗತ್ತೆ. ಈ ಸಿನಿಮಾನ ನೋಡಲೇಬೇಕು. ಸೆಪ್ಟೆಂಬರ್ 5ನೇ ತಾರೀಕು ಮಿಸ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಏಳುಮಲೆ ಸಿನಿಮಾ ತಂಡದ ನಮ್ಮ ರಾಣಾ ಅವರು ಹಾಗೆ ನಮ್ಮ ಪ್ರಿಯಾ ಆಚಾರ್ ಅವರ ಮಾತುಗಳನ್ನು. ಆ್ಯಂಡ್ ರಿಯಲ್ ಲೈಫ್ನಲ್ಲಿ ಹರೀಶ್ ಅವರು ಹಾಗೆ ಚಿನ್ನು ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ನೀವೆಲ್ಲರೂ ಕೂಡ ಸೆಪ್ಟೆಂಬರ್ 5 ಮಿಸ್ ಮಾಡದೆ ಹತ್ತಿರದ ಥಿಯೇಟರ್ಗಳಿಗೋಗಿ ಸಿನಿಮಾವನ್ನು ನೋಡಿ. ಆ್ಯಂಡ್ ಎದೆ ನಡಗಿಸುವಂಥ ಪ್ರೇಮ ಕತೆ, ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.